ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ತಾಯಿಯೇ ನಮ್ಮ ಮೊದಲ ಗುರು. ಆ ತಾಯಿಗೆ ಮೊದಲು ವಂದಿಸುತ್ತಾ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹಾಗೆ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ನೋಡ್ಬೋದು, ಇಲ್ಲಿ ಮೂರು ಅಳ್ತಾ ಕೂತಿದ್ದಾನೆ. ರಾತ್ರಿ ಎಲ್ಲ ಕನೋರಿಸ್ತಾ ಇದ್ದ ಕೇಕ್ ಬೇಕು ಅಂತ ಹೇಳಿ. ಬೆಳಗ್ಗೆ ಎದ್ದೇಳ್ತಾನೆ ಅವನು ಕೇಕ್ ಬೇಕು ಅಂತ ಅಳ್ತಾ ಇದ್ದಾನೆ. ಸರಿ, ಸ್ಕೂಲ್ಗೆ ಹೋಗುವಾಗ ಕೊಡಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇಬ್ಬರನ್ನೂ ಸಹ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ನಮ್ಮ ಚಿಕ್ಕವನಂತೂ ಏನೂ ಹಠ ಮಾಡಲ್ಲ. ಅವನು ನೀಟಾಗಿ ರೆಡಿ ಆಗಿಬಿಟ್ಟು ಹಾಲ್ಗೆ ಹೋಗ್ತಿದ್ದಾನೆ ಅವನು ಟಿಫನ್ ತಿನ್ನೋದಕ್ಕೆ. ಅವ್ರ ಸ್ಕೂಲಲ್ಲೂ ಸೆಲೆಬ್ರೇಷನ್ ಇತ್ತು, ಅದಕ್ಕೋಸ್ಕರ ಇಬ್ಬರಿಗೂ ಒಂದೇ ಥರ ಡ್ರೆಸ್ ಮಾಡಿದ್ದೀನಿ. ನಂತರ ಮೂರನ್ನ ಕರ್ಕೊಂಡೋಗಿ ಕೇಕ್ ಎಲ್ಲ ಕೊಡಿಸ್ಬಿಟ್ಟು ನಂತರ ನಾನು ಸ್ಕೂಲ್ಗೆ ಹೋದೆ. ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಓಡಿ ಬಂದುಬಿಟ್ಟು ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ. ನನಗೂ ತುಂಬಾ ಖುಷಿ ಆಯಿತು ಮಕ್ಕಳ ಈ ಒಂದು ವಿಶಸ್ನ ಕೇಳಿ. ನಂತರ ಹೀಗೆ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಎಲ್ಲ ಮಕ್ಕಳೂ ಸಹ ಸರ್ಪ್ರೈಸಸ್ನ ಕೊಡ್ತಾಯಿದ್ರು ಹ್ಯಾಪಿ ಟೀಚರ್ಸ್ ಡೇ ಅಂತ. ಮಕ್ಕಳ ಈ ಒಂದು ಖುಷಿನ ನೋಡಿಬಿಟ್ಟು ನಮಗಂತೂ ತುಂಬಾ ಖುಷಿ ಆಯಿತು. ನಂತರ ಮಕ್ಕಳೇ ಕೆಲವೊಂದು ಪ್ರೋಗ್ರಾಮ್ಸ್ನ ಅರೇಂಜ್ ಮಾಡ್ಕೊಂಡಿದ್ರು. ಮೊದಲನೇದಾಗಿ ರಾಧಾಕೃಷ್ಣನವರ ಫೋಟೋಗೆ ನಾವು ಪೂಜೆ ಮಾಡಿ ನಂತರ ಮಕ್ಕಳೇ ಎಲ್ಲನೂ ಆ್ಯಂಕರಿಂಗ್ ಮಾಡೋದು, ವೆಲ್ಕಮ್ ಮಾಡೋದು, ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ಸು, ಸ್ಪೀಚಸ್ಸು ಎಲ್ಲನೂ ಸಹ ಮಕ್ಕಳೇ ಅರೇಂಜ್ ಮಾಡಿದರು. ನಾವು ಸುಮ್ಮನೆ ಕೂತಿದ್ವಿ, ಮಕ್ಕಳೇ ಎಲ್ಲ ಪ್ರೋಗ್ರಾಮ್ಸ್ನು ನಡೆಸ್ಕೊಟ್ರು. ಹಾಗೆ ಟೀಚರ್ಸ್ಗೋಸ್ಕರ ಕೆಲವೊಂದು ಫನ್ನಿ ಗೇಮ್ಸನ್ನು ಸಹ ಅವರು ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನಂತರ ಕೊನೆಯದಾಗಿ ಕೇಕ್ ಕಟ್ಟಿಂಗ್ ಇತ್ತು. ನೋಡ್ಬೋದು, ನಮ್ಮ ಪ್ರಿನ್ಸಿಪಲ್ ಅವರು ನಿಂತ್ಕೊಂಡಿದ್ದಾರೆ ಇಲ್ಲಿ. ಕೇಕ್ ಕಟ್ ಮಾಡೋದಕ್ಕೆ ಎಲ್ಲರೂ ಬಂದ್ವಿ. ಬಂದಿದ್ದಾದಮೇಲೆ ನೋಡ್ಬೋದು, ಇಲ್ಲಿ ಕೇಕ್ ತುಂಬಾ ಚೆನ್ನಾಗಿತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ. ಹೋಗೋಷ್ಟೊತ್ತಿಗೆ 4 o'clock ಆಗಿತ್ತು. ಮನೆಯಲ್ಲಿ ನಮ್ಮ ಅತ್ತೆಯವ್ರು ನೋಡ್ಬೋದು, ಇಲ್ಲಿ ರೋಸ್ ವಾಟರ್ನ ಮಾಡಿಟ್ಟಿದ್ರು. ಮನೆಯಲ್ಲೇ ಪನ್ನೀರು ರೋಸಸ್ ಇತ್ತು, ಅದನ್ನು ಉಪಯೋಗಿಸ್ಕೊಂಡು ರೋಸ್ ವಾಟರ್ ಮಾಡಿದ್ರು. ಹಾಗೆಯೇ ಹೂಕೋಸಿತ್ತು ಮನೆಯಲ್ಲಿ. ಸೊ ಅದನ್ನು ಮಕ್ಕಳಿಗೆ ಗೋಬಿ ಮಂಚೂರಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಗೋಬಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮಕ್ಕಳಿಗೆ ಡ್ರೈ ಹಾಗೆ ಕೊಡೋದು ಬೇಡ ಅಂಥೇಳಿ ಅದಕ್ಕೆ ಸ್ವಲ್ಪ ತರಕಾರಿನೂ ಹಾಕಿ ಮಾಡಿಕೊಡೋಣ ಅಂತ ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲನೂ ಸಹ ಫ್ರೈ ಮಾಡಿಬಿಟ್ಟು ಹೊರಗಡೆ ಹೇಗೆ ಮಾಡ್ತಾರಲ್ವ ಅದೇ ಥರನೇ ಮಾಡಿಬಿಟ್ಟು ಮಕ್ಕಳಿಗೆ ಗೋಬಿ ಮಂಚೂರಿನ ಕೊಟ್ಟೆ. ಸೊ ಇದಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೂ ಸಹ ನಂತರ ಕೆಲಸಗಳು ಜಾಸ್ತಿ ಇತ್ತು, ಅದಕ್ಕೋಸ್ಕರ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.